ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತು ಹೋದರು. ಮನುಷ್ಯನಿಗೆ ಎರಡು ಹುಟ್ಟು. ತಾಯಿಯ ಗರ್ಭದಿಂದ ಹುಟ್ಟೋದು ಮೊದಲ ಹುಟ್ಟು. ಈ ಜಗತ್ತಿಗೆ ಬಂದ ಮೇಲೆ ಇನ್ನೊಂದು ಸಲ ಹುಟ್ಟಬೇಕು. ನರೇಂದ್ರ ತಾಯಿಯ ಗರ್ಭದಿಂದನೇ ಹುಟ್ಟಿದ್ರು. ಈ ಜಗತ್ತಿಗೆ ಬಂದ ಮೇಲೆ ಸ್ವಾಮಿ ವಿವೇಕಾನಂದರಾಗಿ ಹುಟ್ಟಿದ್ರು. ಸಿದ್ಧಾರ್ಥ ತಾಯಿಯ ಗರ್ಭದಿಂದನೇ ಹುಟ್ಟಿದ್ದು, ಈ ಜಗತ್ತಿಗೆ ಬಂದು ಗೌತಮ ಬುದ್ಧನಾಗಿ ಮತ್ತೆ ಹುಟ್ಟಿದ್ರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅನ್ನೋರು ತಾಯಿಯ ಗರ್ಭದಿಂದನೇ ಹುಟ್ಟಿರೋದು, ಈ ಜಗತ್ತಿಗೆ ಬಂದು ಮಹಾತ್ಮ ಗಾಂಧಿಯಾಗಿ ಹುಟ್ಟಿದರು. ಹೀಗೆ ಹೇಳ್ತಾ ಹೋದರೆ ಬಹಳ ಜನ ಹುಟ್ಟಿದ್ದಾರೆ. ಬಟ್ ಎಷ್ಟೋ ಜನ ಈ ಎರಡನೇ ಹುಟ್ಟನ್ನು ಆಗಲಾರ್ದೆ ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇದ್ದು ಸತ್ತು ಹೋಗಿದ್ದಾರೆ. ಇದಕ್ಕೆ ಎರಡಕ್ಕೂ ಕಾರಣ ಶಿಕ್ಷಕರೇ. ಯಾಕಂದರೆ ಯಾರೋ ಒಬ್ಬನು ತಪ್ಪು ಮಾಡಿದ ಅಂದರೆ ಅವನೊಬ್ಬನು ವಿದ್ಯಾರ್ಥಿನೇ. ಆ ಸಮಯದಲ್ಲಿ ಆ ಕೆಲಸ ಆಗಲಾರ್ದಕ್ಕೆ ಅವನು ಇವತ್ತು ತಪ್ಪು ಮಾಡ್ತಾ ಇದ್ದಾನೆ. ನಮ್ಮ ಕಾರ್ಯ ಅಂದರೆ ನಮ್ಮ ಒಂದು ಬಳಗ ಏನಿದೆ, ಶಿಕ್ಷಕರ ಬಳಗ ಏನಿದೆ, ಅವರು ಅದು ಸಂಪೂರ್ಣವಾದ ಕಾರ್ಯದಲ್ಲಿ, ಆ ಕಾಯಕದಲ್ಲಿ ತೊಡಗಲಾರ್ದಕ್ಕೆ ಸಮಾಜದಲ್ಲಿ ಕೆಟ್ಟ ಆಗ್ತಾ ಇದ್ದಾರೆ. ಈ ರೆಸ್ಪಾನ್ಸಿಬಿಲಿಟಿ ಯಾವಾಗ ತಗೊಳ್ತೀವಲ್ಲ ಆವಾಗ ನಾವು ಶಿಕ್ಷಕರಾಗ್ತೀವಿ. ಇಲ್ಲ ಅಂದರೆ ವಿ ಬಿಕಮ್ ಜಾಬ್ ಹೋಲ್ಡರ್ಸ್.